ನಮಸ್ಕಾರ ಕರ್ನಾಟಕ. ಗಿಲ್ಲಿ ಪಳಾರ್ ಸಿನಿಮಾಕ್ಕೆ ಸಂಕಷ್ಟ, ಇದರಿಂದ ನಿರ್ದೇಶಕರಿಗೆ ಭಾರಿ ಟೆನ್ಷನ್ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ನಿನ್ನೆ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋಕ್ಕೆ ಎಲ್ಲರೂ ಕೂಡ ಭಾಳ ಸಹಕಾರವನ್ನು ಕೊಟ್ಟರಿ. ಆ ಸಹಕಾರ, ಪ್ರೋತ್ಸಾಹ, ಪ್ರೀತಿ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ. ಯಾಕಪ್ಪ ಅಂದ್ರೆ ನಾನು ಮಾತಾಡೋದು ಹಿಂಗೆ, ಆ ಭಾಷೆ ಬಂದರೂ ಕೂಡ ಮಾತಾಡೋದಿಲ್ಲ ಅಂತ ಹೇಳೀನಿ. ಈ ಭಾಷೆ ಒಳಗೆ ನಿಮ್ಗೆ ಒಂದು ಸ್ವಲ್ಪ ಮನೋರಂಜನೆ ಸಿಗಲಿ ಅಂತ ಹಂಗೆ ಮಾತಾಡ್ತೀನಿ. ನೀನು ಬಿಟ್ಟು ಬಿಡಮ್ಮ. ಯಾಕಪ್ಪ ಅಂದ್ರೆ ಧನ್ಯವಾದ ತಿಳಿಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದು ಯಾಕಪ್ಪ ಅಂದ್ರೆ ಋಣ ತಿಂದ ಮೇಲೆ ಅದೇನಂತಾರೆ, ಋಣ ತೀರಿಸುವಂಥ ಭಾಗ್ಯ ನಮಗೆ ನಿಮ್ಮ ಋಣ ತೀರಿಸೋಷ್ಟು ಭಾಗ್ಯ ಇಲ್ಲ. ಕೇಳಿಕೊಳ್ಳುವಂಥದ್ದು ತುಂಬ ಧನ್ಯವಾದಗಳು ಕೇಳ್ಕೊಳ್ತೇನೆ. ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ, ಹಾಗೂ ನಿನ್ನೆ ಕಮೆಂಟ್ ಮಾಡಿದಂಥ ಪ್ರತಿಯೊಬ್ಬರು ಕೂಡ ತುಂಬ ಧನ್ಯವಾದಗಳು, ಸಪೋರ್ಟ್ ಮಾಡಿದಿರಿ. ಈ ವಿಷಯಕ್ಕೆ ಬರಮ್ಮ. ಗಿಲ್ಲಿ ಪಳಾರ್ ಸಿನಿಮಾಕ್ಕೆ ಸಂಕಷ್ಟ, ನಿರ್ದೇಶಕರಿಗೆ ಭಾರಿ ಸಂಕಟ. ಏನಪ್ಪ ಅಂತಂದ್ರೆ ಇದು ಎಲ್ಲ ನಿರ್ದೇಶಕರಿಗೂ ಮತ್ತು ಎಲ್ಲ ಹೀರೋಗಳು ಇರಂಗಿಲ್ಲ. ಯಾರು ಪಾಪ್ಯುಲಾರಿಟಿ ಇರ್ತಾರ, ಯಾರಿಗೆ ಫ್ಯಾನ್ಸ್ ಜಾಸ್ತಿ ಇರ್ತಾರ, ಯಾರಿಗೆ ಅಭಿಮಾನಿಗಳು ಹುಚ್ಚ ಅಭಿಮಾನಿಗಳು ಇರ್ತಾರೆ. ಹುಚ್ಚ ಅಭಿಮಾನ ಅಂದರೆ ಪ್ರಾಣವನ್ನು ಕೊಡುವಂತಹ, ಅಥವಾ ಪ್ರತಿಯೊಂದು ವಿಷಯದಲ್ಲೂ ಆತನನ್ನು ಹಿಂಬಾಲಿಸುವಂತಹ, ಅಥವಾ ಪ್ರತಿಯೊಂದು ವಿಷಯದೊಳಗೆ ಅವನ ನಮ್ಮ ಹೀರೋ ಹತ್ತಾಗ ಅವನಿದ್ರೆ ನಾವು ಏನರ ಅವನು ಖುಷಿನೇ ನಮ್ಮ ಖುಷಿ ಅನ್ನುವಂಗೆ ಯಾರು ಇರ್ತಾರ ಅವ್ರಿಗೆ ಈ ಪ್ರಾಬ್ಲಮ್ ಬರ್ತೈತಿ ಭಾಳ ಜನಕ್ಕೆ. ಸೊ ಅದು ಹೆಂಗಪ್ಪ ಅಂತಂತಂದ್ರೆ ಇಲ್ಲಿ ಒಂದು ವಿಚಾರ ತಿಳ್ಕೊಂಬಿಡ್ರಿ. ಗಿಲ್ಲಿಗೆ ಭಾಳಷ್ಟು ಅಭಿಮಾನಿಗಳದಾರ. ಎಲ್ಲಿ ಹೋದರೂ ಕೂಡ ಸೆಲ್ಫಿ, ಎಲ್ಲಿ ಹೋದರೂ ಕೂಡ ಅಷ್ಟು ಕ್ರೌಡ್. ಸೊ ಆ ಕ್ರೌಡ್ ಏನಾಕತ್ತಿ ಬಿಡೈತಿ, ಈಗ ಗಿಲ್ಲಿ ಎನ್ನುವಂತಹ ಒಂದು ಪಳಾರ್, ಗಿಲ್ಲಿ ನಟನೆ ಮಾಡುವಂಥ ಒಂದು ಪಳಾರ್ ಸಿನಿಮಾ ಈಗಾಗಲೇ ಶೂಟಿಂಗ್ ನಡೆದದ್ದು ನಿಮ್ಗೆ ಗೊತ್ತದ. ಆದ್ರೆ ಸಿನಿಮಾ ಮುಗುವವರೆಗೂ, ಬಿಡುಗಡೆ ಆಗೋವರೆಗೂ ಸಿನಿಮಾದ ಯಾವುದೇ ತುಣುಕುಗಳು ಸಹ ಹೊರಗೆ ಬರಬಾರ್ದು. ಅಥವಾ ಆತ ಆ್ಯಕ್ಟಿಂಗ್ ಮಾಡಿದಾನಂತೇಳಿ ಆತನ ಒಂದು ಡೈಲಾಗ್ ಆಗಿರ್ಬೋದು, ಆತನ ಒಂದು ಗೆಟಪ್ ಆಗಿರ್ಬೋದು, ಆತನ ಒಂದು ಸ್ಟೈಲ್ ಆಗಿರ್ಬೋದು, ಆ ಚಿತ್ರದಲ್ಲಿ ಬರುವಂಥ ಒಂದು ಡೈಲಾಗ್ ಆಗಿರ್ಬೋದು, ಆ ಚಿತ್ರದ ಒಂದು ಆಡಿಯೋ ಆಗಿರ್ಬೋದು, ಅಥವಾ ಒಂದು ಸಾಂಗ್ ಆಗಿರ್ಬೋದು, ಯಾವುದೂ ಹೊರಗೆ ಬರಬಾರ್ದು. ಹೊರಗೆ ಬಂದರೆ ಅದು ಲೀಕ್ ಆಗಿಬಿಡುತ್ತೆ. ಲೀಕ್ ಆದರೆ ಈ ಡೈಲಾಗ್ ಆಲ್ರೆಡಿ ಗಿಲ್ಲಿ ಸಿನಿಮಾದೊಳಗೆ ಐತೆ ಅಂತ ಗೊತ್ತಾಗ್ಬಿಡ್ತದೆ ನಮಗೆ. ಸೊ ಅಂದರೆ ಈ ಸಿನಿಮಾದೊಳಗೆ ಗಿಲ್ಲಿ ಹಿಂಗೆ ಕಾಣಕತ್ತೆ, ನಾವು ಭಾರಿ ಚಲೋ ಕಾಣಕತ್ತೇನಂತಪ್ಪ ಅಂತಂದ್ರೆ ಸಿನಿಮಾ ನೋಡೋಕೆ ಕ್ಯೂರಿಯಾಸಿಟಿ ಇರಂಗಿಲ್ಲ. ಸೊ ಹಂಗಾಗಿ ಅಭಿಮಾನಿಗಳು ದಯವಿಟ್ಟು ತಮ್ಮಲ್ಲಿ ಏನು ಕೇಳ್ಕೊಳ್ಳೋದಪ್ಪ ಅಂತಂದ್ರೆ, ಫೋಟೋ ಇಳಿತೀರಿ, ಫೋಟೋ ಹೇಳ್ರಿ, ಸುಮ್ಮ ಖುಷಿಯಿಂದ ಇರ್ರಿ. ಸೊ ಅದು ಏನಾಗ್ಬಿಡುತ್ತೆ, ಸೋಷಿಯಲ್ ಮೀಡಿಯಾದಾಗ ಹಾಕೋದ್ರಿಂದ ಅಲ್ಲಿ ನಾವು ಈಗ ನಮ್ಮಂತ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಮತ್ತು ಇನ್ನೊಂದು ಏನೋ ಸುಡುಗಾಡು ದುನಿಯಾ ಮಂದಿ, ನಮ್ಮಂಥವಕ್ಕೆ ಏನೂ ಕೆಲಸ ಇಲ್ಲ. ಈಗ ನನ್ನನ್ನು ಸೇರಿ ನಾವು ಉದ್ರಿ ಇದೀವಿ, ಭಾಳ ಉದ್ರಿ ಇದ್ದೀವಿ. ಇವು ಏನೈತಲ್ಲ, ನಾನು ಆ ರೀತಿ ಅಂತಲ್ಲ, ಉದಾಹರಣೆಪ್ಪ. ಮತ್ತು ನಾನೊಬ್ಬ ದೊಡ್ಡ ಸಾಚ ಅಂತ ಹೇಳೋಕಬಾರ್ದಲ್ಲ. ಹಂಗಾಗಿ ಡೈರೆಕ್ಟಾಗಿ ಹೇಳೇ ಬಿಡವ ನಾನು, ಹಂಗೆ ನಾ ಹಿಂಗೆ ಅದನ್ನು ಮಾಡವ ಇದನ್ನು ಬೇಡ, ನಮಗೂ ಅಷ್ಟೇ ಸಾಕು ಅಂತ ಹೇಳ್ಕೊಂತ ಆ ಗಿಲ್ಲಿ ಸಿನಿಮಾ ಹಿಂಗೆ ನಡೆಯಕತ್ತೈತಿ. ಇದು ಡೈಲಾಗ್ ಹೊಡೆದ, ಈ ಗೆಟಪ್ನೊಳಗೆ ಅದನ ಭಾರಿ ಬೆಂಕಿ ಕಾಣಿಸಕತ್ತನ, ಏನು ಹೀರೋ ಅನಿಸ್ಬೇಕು ಹಂಗೆ ಕಾಣಿಸಕತ್ತನ. ಈ ಡೈಲಾಗ್ ಹಿಂಗೆ ಹೇಳ್ತಾನ, ಹೀರೋಯಿನ್ ಹಿಂಗೆ ಬರ್ತಾಳ, ಆಕಿ ಇಬ್ಬರು ಟಚ್ ಹಾಕಾರ, ಈ ಡೈಲಾಗ್ ಕಾಪಿ ತೊಗೊತಾನ, ಹಿಂಗೆ ಹೇಳ್ತಾನ, ಹಿಂಗೆ ಮಾಡ್ತಾನ, ಹಂಗೆ ಮಾಡ್ತಾನ, ಠಿಂಗ್ ಮಾಡ್ತಾನ ಅಂತೇಳಿ ನಾವು ನಿಮಗೆ ಹೇಳಿಬಿಟ್ಟಿರ್ತೀವಿ. ಸೊ ಅವಾಗ ಕ್ಯೂರಿಯಾಸಿಟಿ ಹೋಗಿಬಿಡ್ತದೆ. ಸಿನಿಮಾದೊಳಗೆ ಆಲ್ರೆಡಿ ಇದು ಐತಪ್ಪ ಅಂತಂತಂದ್ರೆ ನಮಗೆ ಆಲ್ರೆಡಿ ನೆನಪಾಗಿಬಿಡ್ತದೆ, ನಾ ಇದನ್ನೆಲ್ಲ ನೋಡಿದ್ನಿ ಅಂತೇಳಿ. ಸೊ ಹಂಗಾಗಿ ಗಿಲ್ಲಿ ಸಿನಿಮಾಕ್ಕೆ ಇದರಿಂದ ನಿರ್ದೇಶಕರಿಗೆ ಏನು ಟೆನ್ಷನ್ ಆಗಿತ್ತಪ್ಪ ಅಂತಂದ್ರೆ, ಅಭಿಮಾನಿಗಳು ಬರ್ತಾರಲ್ಲ, ಬರೋದು ಬರ್ತಾರೆ, ಮೊಬೈಲ್ ಒಳಗೆ ವಿಡಿಯೋ ಮಾಡ್ಕೊಂಡ್ಬಿಡ್ತಾರೆ. ನಾನು ಬ್ಯಾಡ್ ಅಂದಿಲ್ಲ, ಅಭಿಮಾನಿಗಳು ಇರೋದ್ರಿಂದಲೇ ನಾವು ಅವ್ರಿಗೆ ಅವಕಾಶ ಕೊಟ್ಟಿರೋದು. ಅವಕಾಶ ಕೊಟ್ಟಿರ್ತಕ್ಕಂಥ ಸದುಪಯೋಗ ಮಾಡಬೇಕು, ಗಿಲ್ಲಿಯನ್ನು ದೊಡ್ಡ ಮಟ್ಟಿಗೆ ಬೆಳೆಸ್ಬೇಕಂತ ಅವರು ವಿಚಾರ ಮಾಡಕತ್ತಾರ. ಆದರೆ ಗಿಲ್ಲಿಯ ಅಭಿಮಾನಿಗಳೇ ಮುಳುವಾಗಕತ್ತಾರ ಅಂತಕ್ಕಂಥದ್ದು ಆ ನಿರ್ದೇಶಕರಿಗೆ ತೊಂದರೆ ಆಕತ್ಬಿಡ್ತಂದ್ರೆ. ಅಂದರೆ ಈಗ ಒಂದು ಶಾರ್ಟ್ ತೆಗಿಬೇಕಂತಿರ್ತಾರೆ, ಒಳ್ಳೆ ಮೂಡ್ನೊಳಗೆ ಇರ್ತಾರೆ ಅವರು. ಬರ್ತಿಗೆ ಶಾರ್ಟ್, ಈಗ ವಾತಾವರಣ ಯಾಕಪ್ಪ ಸಂಜೆ ಮುಂದ್ಗಡೆ ಆ ಒಂದು ಸೂರ್ಯನ ಕಿರಣಗಳು ಭಾಳ ಸ್ವಚ್ಛಂದವಾಗಿ ಕಾಣ್ತಿರ್ತವೆ. ಅಥವಾ ಬೆಳಗ್ಗೆ ಅದು ಇದು ಯಾವುದರಲ್ಲಿ ಪಾರ್ಕಲ್ಲಿ ಒಂದಷ್ಟು ಮಸ್ತ್ ಕಾಣ್ತಿರ್ತದೆ. ಆಮೇಲೆ ಕಾಲೇಜ್ ಗ್ರೌಂಡಲ್ಲಿ ಕೂಡ ಬೆಳಗ್ಗೆ ಭಾಳ ಮಸ್ತ್ ಕಾಣ್ತದೆ. ಅಲ್ಲಿ ಶೂಟಿಂಗ್ ನೋಡಲು ಬಂದಂಥ ಅಭಿಮಾನಿಗಳು ಗಿಲ್ಲಿ ಅಣ್ಣ ನನಗೊಂದು ಫೋಟೋ, ಗಿಲ್ಲಿ ಅಣ್ಣ ನನಗೊಂದು ಫೋಟೋ ಅಂತೇಳಿ ಹಿಡ್ಕೊಂಡು ಅಪ್ಪಿಕೊಂಡು ಬಿಡೋದಲ್ಲ. ಒಟ್ಟು ಆ ಶೂಟ್ ಸ್ಪಾಟಿಂಗ್ ರೆಡಿ ಆಗಿಬಿಟ್ಟಿರ್ತದೆ, ಅಲ್ಲಿ ಶಾರ್ಟ್ ರೆಡಿ ಆಗಬೇಕು, ಇವ್ರು ಬಿಡೋಂಗಿಲ್ಲ. ಇಲ್ಲಿ ಗಿಲ್ಲಿ ಹೆಚ್ಚಿಗೆ ಮಾತಾಡೋಂಗಿಲ್ಲ. ಈ ಕಡೆ ನಿರ್ದೇಶಕರಿಗೆ ತಡ್ರಿ ಸರ 5 ನಿಮಿಷ ಬರ್ತೀನಿ ಅಂದ್ರೆ ಅವಾಗ ಸಿಟ್ಟು ಬರ್ತದೆ. ಈ ಅಭಿಮಾನಿಗಳಿಗೆ ಏನಾರ ಬಿಟ್ಬಿಡ್ರೋ ಮರ, ಯಾ ಸೆಲ್ಫಿ ತೊಗೊಂಡು ಏನು ಸುಡುಗಾಡಿಗೆ ಹೋಗ್ಕಿರಿ ಅಂತ ಏನಾರ ಬೈದ್ನಪ್ಪ ಅಂತಂತಂದ್ರೆ ಸೊಕ್ಕ ಬಂದೈತೆ ನೋಡಿ. ಇವಾಗ ಇಲ್ಲಿಗೆ ನಾವು ಬೆಳೆಸೀವಿ ಹಳ್ಳಿ ಪ್ರತಿಭೆದನ, ನಾವು ಬೆಳೆಸೀವಿ, ಈಗ ನಮಗೆ ಒಂದು ಫೋಟೋ ಕೊಡವಲ್ಲ ಅಂತ ಇಬ್ಬರ ಫೋಟೋ ಕೊಡೋದಕ್ಕೆ. ಅಲ್ಲೋ ಮರ 4 ಮಂದಿ ಯಾರ ಬೀಗರು ಊರಿಗೆ ಹೋದಾಗ ನಾವು ಮೇಲೆ ಎಲ್ಲರ ಆರಾಮದಿ ಮಾತಾಡಿಸಿ ಬಿಟ್ಟಾಗ ತಲೆ ಕೆಟ್ಟುಬಿಟ್ಟಿರ್ತದೆ. ಯಾರಿಗೆ ಉತ್ತರ ಹೇಳ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಸೊ ಅಂಥದ್ರೊಳಗೆ ಕುತ್ತಿಗೆ ಹಿಡ್ಕೊಂಡು ಫೋಟೋ ಇಳಿತೇವ, ಕೈ ಹಿಡ್ಕೊಂಡು ಫೋಟೋ ಇಳಿತೇವ, ಕೂದಲು ಹಿಡ್ಕೊಂಡು ಫೋಟೋ ಇಳಿತೇವ, ಕೊಂಕುಳದಾಗ ಕೈ ಹಾಕಿ ಫೋಟೋ ಇಳಿತಾರೆ. ಯಾರಿಗೆ ಫೋಟೋ ಕೊಡ್ತಿ, ಯಾರಿಗೆ ಬಿಡುತ್ತೀಯ? ಸೊ ನಿರ್ದೇಶಕರಿಗೆ ಅವರಿಗೆ ಅಂದ್ಕೊಂಡಷ್ಟು ಅವ್ರದ್ದು ಸೆಟಲ್ ಇರ್ತದೆ. ಅಂದ್ರೆ ಡೇಟ್ಸ್ ಇರ್ತಾವೆ ಅವ್ರಿಗೆ, ಇಷ್ಟ ದಿನದಾಗ ಸಿನಿಮಾ ಮುಗಿಸ್ಬೇಕು, ಇದು ಹಿಂಗೆ ಮುಗಿಸ್ಬೇಕು, ಈ ಪ್ಲೇಸಲ್ಲಿ ಇಷ್ಟೇ ದಿನದಾಗ ಶೂಟಿಂಗ್ ಮುಗ್ಬೇಕಂತ ಇರ್ತದೆ. ಈ ಅಭಿಮಾನಿಗಳು ಹೋಗಿ ಅಲ್ಲೆಲ್ಲ ಅದೋ ಒತ್ತು ಕಡೆ ಇರಲ್ಲ, ಸಮಯ ವೇಸ್ಟ್ ಮಾಡೋದಲ್ದ
ಆ ಫೋಟೋಸ್ ಲೀಕೇಜ್ ಮಾಡ್ತಾರೆ. ಅಂದ್ರೆ ಆ ಕಾರ್ನೊಳಗೆ ಬರುವಂಥ ಒಂದು ಸ್ಟೈಲ್ ಆಯ್ತು, ಆ ಫೋಟೋ ಕೂಡ ವೈರಲ್ ಆಗ್ಯದ. ಆಮೇಲೆ ಆತನ ಗಡ್ಡ, ಆತನ ಏರ್ ಸ್ಟೈಲು ಹೆಂಗೆ ಇರ್ತಾನೆ ಸಿನಿಮಾದೊಳಗೆ ಒಂದು ಕ್ಯೂರಾಸಿಟಿ ಹುಟ್ಟಬೇಕು. ಆ ಕ್ಯೂರಾಸಿಟಿನೇ ಕಳ್ಕೊಳಕ್ಕೆ ಹತ್ತು ಬಿಟ್ಟಾರೆ ಇಲ್ಲಿ ಸಿನಿಮಾ ತಂಡದವ್ರು. ಸೊ ಹಂಗಾಗಿ ನಿರ್ದೇಶಕರಿಗೆ ನಾ ಮಾಡ್ತಿರುವಂಥ ಎಲ್ಲ ಪ್ಲಾನ್ಗಳು ಕೂಡ ಸಕ್ಸಸ್ ಆಗ್ತಿಲ್ಲ. ಸಕ್ಸಸ್ ಆದರೂ ಕೂಡ ಅದು ಲೀಕೇಜ್ ಆಗ್ತೈತೆ. ಇದನ್ನು ಹೆಂಗಪ್ಪ ತಡಿಗಟ್ಟದಂತ ಅವ್ರಿಗೆ ಟೆನ್ಷನ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕಿಲ್ಲ, ದೊಡ್ಡ ಹೀರೋ ಆಗಿಬಿಟ್ಟನ. ಈಗ ಬ್ಯಾಡ್ ಅಂದ್ರೆ ಜನ ಕೇಳಂಗಲ್ಲ. ನೀ ಯಾವ ನಿರ್ದೋಷಕ ಟಿಕ್ ಅಂದ್ಬಿಡ್ತಾರೆ. ಸೊ ಈಗ ಗಿಲ್ಲಿಗೆ ಬೈಯಕ್ಕೆ ಹೋದ್ರೆ ಅವ ದೊಡ್ಡ ಸ್ಟಾರ್ ಅದನ. ಇದು ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬೆಳಿಬಾರ್ದಂತ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಹೊಂಟಾರ. ಈ ಕಡೆ ಯಾರಿಗೂ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಹಂಗಾಗಿ ಜನಗಳು ನಾವೇ ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಒಂದು ಫೋಟೋ ಇಳಿಯೋದ್ರಿಂದ ಒಂದು ಫೋಟೋ, ಒಂದು ಲೈಕ್, ಒಂದು ಖುಷಿ ಸಿಗ್ತದೆ ಅಷ್ಟೇ. ಬಟ್ ಅವರಿಗೆ ತೊಂದರೆ ಆಗ್ತದೆ. ನಮ್ಮಿಂದ ನಾವು ಒಂದು ಫೋಟೋ ತಕ್ಕೋತೀವಪ್ಪ ಅಂದ್ರೆ ಅವ್ರಿಗೆ ತೊಂದರೆ ಆಗುತ್ತಂದ್ರೆ ಅದು ನಮ್ಮ ಹುಡುಗ ಗಿಲ್ಲಿಗೆ ತೊಂದರೆ ಆಗುತ್ತಂದ್ರೆ ಬಿಟ್ಟು ಬಿಡ್ರಿ ಅತ್ತಾಗಿ. ದೂರದಿಂದ ನೋಡಿ ಖುಷಿ ಪಡ್ಬೇಕಷ್ಟೇ. ಈಗ ಹೆಂಗೆ ಪ್ರೀತಿ ಮಾಡ್ದಾಕಿ ನಮ್ಮ ಜೊತೆಗೆ ಇಲ್ಲ, ಆದರೂ ಆಕಿ ಬೇರೆಯವ್ರ ಜೊತೆಗೆ ಮದುವೆ ಮಾಡಿಕೊಂಡು ಎಂಡ್ರ ಮಕ್ಕಳು ಮಾಡಿಕೊಂಡು ಜೀವನ ಚಲೋ ಕಷ್ಟ ಅದಾಳೋ ಸುಖದಾಗದ ಒಟ್ಟು ಅದಾಳ, ಖುಷಿ ಇರಲ್ಲ ಅಂತ ಬಯಸ್ತೀವಿ. ಆಕೆ ನನ್ನ ಜೊತೆಗಿಲ್ಲ ಅಂತೇಳಿ ಏನಾರ ಚಾಕು ತೊಗೊಂಡು ಚುಚ್ಚಕ್ಕೆ ಹೋಗೋದು, ಮೊನ್ನೆ ಅವನ ಊಸ್ಕೊಳೆ ಮ್ಯಾಗ ಮಾಡ್ಯಾನಲ್ಲ ಬಂಟ್ವಾಳದಾಗ, ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಅದು ಪದ್ಧತಿನೇ ಅಲ್ಲದ. ಪ್ರೀತಿ ಅಂದರೆ ಏನು? ಅಭಿಮಾನ ಪ್ರೀತಿ ಎರಡಕ್ಕೂ ಒಂದೇ ಅರ್ಥ ಇರೋದು. ಪ್ರೀತಿ ಅಂದರೆ ಏನು? ಕಾಡಿ ಬೇಡುವುದಲ್ಲ, ಬೇಡಿ ಪಡೆದುಕೊಳ್ಳುವುದು. ಅದು ನಿಜವಾದ ಪ್ರೀತಿ ಅಂತಾರೆ. ಪ್ರೀತಿ ಅಂದ್ರೆ ಅಭಿಮಾನ ಅಂದ್ರೆ ಏನು? ಬಲವಂತವಾಗಿ ಪಡ್ಕೊಳ್ಳೋದಲ್ಲ, ಬಲವಾದ ಕಾರಣಕ್ಕಾಗಿ ಪಡೆದುಕೊಳ್ಳುವಂಥದ್ದು ಪ್ರೀತಿ. ಸೊ ಹಂಗಿರ್ಬೇಕು. ಅವ್ನು ಉಚ್ಛೋಳೆ ಮಗದ ನಾವು ಗೊತ್ತಿಲ್ಲ, ಒಂದು ಪ್ರಾಣವನ್ನು ಕಳೆದುಬಿಟ್ಟ ಲಾಸ್ಟಿಗೆ. ನಿಜವಾಗ್ಲೂ ಹೇಳ್ತೀನಿ, ಇಂಥವ್ರಿಗೆ ಯಾವ ಲಾಯರು ಕೂಡ ಜಾಮೀನು ಕೊಡಿಸಬಾರದು. ಜಾಮೀನು ಕೊಡಿಸಿರಿ ಇಂಥವು ಘಟನೆಗಳು ಪದೇ ಪದೇ ಆಗ್ತಾವ, ಈ ಪ್ರಕರಣಗಳು ಹೊರಗೆ ಬರ್ತಾವ. ಆ ಲಾಯರ್ಗಳಿಗೆ ಏನಾರ ತಿಳಿದುತ್ತಪ್ಪ ಅಂತ ದಯವಿಟ್ಟು ನೀವು ಜಾಮೀನು ಕೊಡಿಸ್ಬೇಡ್ರಿ. ಇಂಥ ಪ್ರಕರಣಕ್ಕೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ದಂಗೆ ಆಗಿಬಿಟ್ಟದ. ಅಲ್ಲ, ಗಂಡ್ಮಕ್ಳು ಜಗ್ಗಿಸತ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಅಮಾನುಷವಾಗಿ ಭಾಳ ಕ್ರೂರವಾಗಿ ಕೊಲೆ ಮಾಡಿರುವಂಥದ್ದು ಅದು ನನಗಂತೂ ನೋಡೋಕ್ಕೆ ಆಗಲ್ಲ. ಅಷ್ಟು ಸಂಕಟ ಆಗ್ಬಿಡ್ತು. ನಾನು ಯಾವ್ದಾವ್ದು ವಿಷಯಕ್ಕೆ ಬಿಟ್ಬಿಟ್ರು ಹೋಲತ್ತಾಗ. ಈ ಕಡೆ ನಮ್ಮ ಗಿಲ್ಲಿಗೆ ಬರಾಮ, ಅವ್ರಿಗೆ ಒಂದು ಸ್ವಲ್ಪ ಶಾಂತಿ ಸಿಗಲಿ, ಆ ಹುಡುಗಿ ಶಾಂತಿ ಸಿಗಲಿ, ನ್ಯಾಯ ಸಿಗಲಿ. ಅದಾದ ನಂತರ ಜೀವನದೊಳಗೆ ಇನ್ನು ಇಂತಹ ಘಟನೆಗಳು ಬರದೇ ಇರಲಿ ಅಂತ ಕೇಳ್ಕೊಳ್ತಾ, ಆ ಕುಟುಂಬಕ್ಕೆ ಒಂದಷ್ಟು ಶಾಂತಿಯನ್ನು ಕೊಡಲಿ ದೇವರು ಅಂತ ಹೇಳ್ತಾ, ಆ ಹುಡುಗಿಯೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ವಿಷಯ ಬಿಟ್ಟು ಗಿಲ್ಲಿಗೆ ಬರೋಣ, ಅದು ಯಾವುದ್ಯಾವುದಕ್ಕೂ ಮಾತಾಡ್ತಿ, ಯಾವುದ್ಯಾವುದೋ ಆ ವಿಷಯದೊಳಗಿದ್ದೆ ನಾನು ತಲೆ ಹಂಗೆ ಹೊಟ್ಟಿತ್ತು, ಹಿಂಗೆ ಹೇಳಿಬಿಟ್ಟೆ. ಈ ಗಿಲ್ಲಿ ವಿಷಯಕ್ಕೆ ಇಷ್ಟು ಮಾಡಿರಿ ದಯವಿಟ್ಟು. ಯಾಕಪ್ಪ ಅಂದ್ರೆ ಲೀಕೇಜ್ ಮಾಡಬೇಡ್ರಿ, ಲೀಕ್ ಮಾಡಬೇಡ್ರಿ. ಫೋಟೋಸ್ ಆಗಿರಲಿ, ವಿಡಿಯೋಸ್ ಆಗಿರಲಿ, ನೀವು ತೆಗೆದಿರುವಂಥದ್ದು ಆಗಿರಲಿ, ಯಾವುದೂ ಲೀಕ್ ಮಾಡಬೇಡ್ರಿ. ಅದರಿಂದ ನಿರ್ದೇಶಕರಿಗೂ ಪೆಟ್ಟು ಬೀಳ್ತದೆ. ಇದರಿಂದ ನಿರ್ದೇಶಕರಿಂದ ಇನ್ನೊಂದು ಸಿನಿಮಾ ಗಿಲ್ಲಿಗೆ ಬರುವಂಥ ಆಫರ್ ಕೂಡ ಕೆಟ್ಟು ಬಿಡ್ತದೆ. ಯಾಕಂದರೆ ಯಾವ ಅಭಿಮಾನಿಗಳು ದೊಡ್ಡ ಕಿರಿಕಿರಿ ಮರ ಎಲ್ಲಿ ಹೋದ್ರು ಬರ್ತಾರೆ, ಫೋಟೋ ಲೀಕ್ ಮಾಡ್ತಾರೆ, ನಾವು ಸ್ಟೈಲ್ ಮಾಡಿರ್ತೀವಿ, ಕಟಿಂಗ್ ಮಾಡಿಸಿರ್ತೀವಿ, ಕಟಿಂಗ್ ಮಾಡಿಸಿರ್ತೀವಿ, ಹಂಗೆ ಡೈಲಾಗ್ ಹೇಳಂದಿರ್ತೀವಿ, ಹಿಂಗೆ ಡೈಲಾಗ್ ಹೇಳಂದಿರ್ತೀವಿ, ಆ ಪ್ಲೇಸ್ನಾಗ ತೆಗೆದಿರ್ತೀವಿ, ಈ ಪ್ಲೇಸ್ನಾಗ ತೆಗೆದಿರ್ತೀವಿ, ಇವರೆಲ್ಲ ಬಂದು ಹಾಳು ಮಾಡಿಬಿಡ್ತಾರೆ. ಸೊ ಹಂಗಾಗಿ ಇವ್ರನ್ನ ತೊಗೊಳ್ಳೋದೇ ಇರಲ್ಲ ಅಂತ ಗಿಲ್ಲಿಗೆ ಅವಕಾಶಗಳು ಕಡಿಮೆ ಆಕ್ಕವು. ಯಾಕಪ್ಪ ಅಂದ್ರೆ ನೀವು ಎಬ್ಬುಲಿ ಕಟಿಂಗ್ ನೋಡಿರ್ಬೋದು. ನೀವು ಕಿಚ್ಚ ಸುದೀಪ್ ಅವ್ರ ಸಿನಿಮಾ ಬಂದಾಗ ಆ ಕಟಿಂಗ್ ಹೆಂಗೈತೆ ಅನ್ನೋದಾಗ ಗೊತ್ತಿದ್ದಿಲ್ಲ. ಯಾಕಪ್ಪ ಅದು ಲೀಕೇಜ್ ಆಗಿರಲಿಲ್ಲ. ಹೊರಗೆ ಬಂದ ತಕ್ಷಣ ಆ ಕಟಿಂಗ್ ನೋಡಿ ಹುಡುಗರು ಕಟಿಂಗ್ ಮಾಡ್ಸಕ್ಕೆ ಹಚ್ಚಿಬಿಟ್ರು, ದೊಡ್ಡವ್ರು ಕಟಿಂಗ್ ಮಾಡ್ಸಕ್ಕೆ ಹಚ್ಚಿಬಿಟ್ರು. ಏನು ಹೆಣ್ಮಕ್ಳು ಒಂದು ಕಟಿಂಗ್ ಮಾಡಿಸಿರಿ ಅರ್ಧ ಹೇಳಕ್ಕೆ ಬರೋಂಗಿಲ್ಲ. ಸೊ ಹಂಗೆ ಗಿಲ್ಲಿಗೂ ಕೂಡ ಹೊಸ ಹೊಸ ಸ್ಟೈಲನ್ನು ಕಲಿಸ್ತಿರ್ತಾರೆ. ಗಿಲ್ಲಿ ಇಷ್ಟರವರೆಗೂ ಖರಾಬ್ ಬಾಚ್ಕೊಂಡಿದ್ದ ನೋಡಿಲ್ಲ, ಅನ್ನೋದ್ರೊಳಗೆ ಸ್ವಲ್ಪ ಖರಾಬ್ ಬಾಚ್ಕೊಂಡು ನಾನು ಗಡ್ಡ ಬಿಡಿಸ್ಯಾರ, ಸ್ವಲ್ಪ ಮಸ್ತ್ ಕಾಣಕತ್ತಾನ, ಇರೋ ರೇಂಜಿಗೆ ಕಾಣಿಸಕತ್ತಾನ. ಮೇಲೆ ಒಂದು ಕೋಟ್ ಹಾಕ್ಯಾರ, ಒಳಗೊಂದು ಬನೀನ್ ಹಾಕ್ಯಾರ, ಅಬ್ಬಾ ಬೆಂಕಿ ಕಾಣಿಸಕತ್ತಾನ. ಕಾಮಿಡಿಯನ್ನ ಇವ ಬಿಗ್ ಬಾಸ್ನೊಳಗೆ ಇದ್ನ ಅಂತ ಅನ್ನಂಗಿಲ್ಲ, ಅಷ್ಟರ ಮಟ್ಟಿಗೆ ಚೇಂಜ್ ಮಾಡ್ಯಾರ. ಆ ಚೇಂಜ್ ಸಿನಿಮಾದೊಳಗೆ ನೋಡಿದ್ರೆ ಮತ್ತಷ್ಟು ಖುಷಿ ಆಗ್ತದೆ. ಸೊ ಹಂಗಾಗಿ ಸಿನಿಮಾದೊಳಗೆ ಎಲ್ಲವನ್ನ ನೋಡ್ರಿ, ಅದನ್ನು ಲೀಕ್ ಮಾಡಬಾಡ್ರಿ ಅಂತ ಹೇಳ್ತಾ, ಮತ್ತು ಆತನಿಗೆ ಶುಭವಾಗಲಿ. ಹೊಸ ಸಿನಿಮಾ ಕಾವ್ಯಾರ ಇರಲಿ, ಯಾರ ಇರಲಿ, ಒಟ್ಟು ಸಿನಿಮಾ ಫ್ಲಾಪ್ ಆಗಬಾರ್ದು, ಟಾಪ್ನಾಗ ಬರಬೇಕು. ಈ ಶ್ರಾವಣ ಹೋಗಿ ಮುಂದಿನ ಶ್ರಾವಣದ್ರು ಟಾಪಿನೊಳಗೆ ಬರ್ತಾನ, ಅದರಂಗೆ ಗಿಲ್ಲಿ ಟಾಪಿನೊಳಗೆ ಬರ್ಬೇಕಂತಕ್ಕಂಥದ್ದಷ್ಟೇ ನಮ್ಮ ಉದ್ದೇಶ. ಎಲ್ಲ ಗಿಲ್ಲಿ ಅಭಿಮಾನಿಗಳು ಹೀರೋಯಿನ್ ಯಾರಾಗಲ್ಲ, ಅವ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಹಿಂಗೆ ಕಾವ್ಯ ಆಗಿದ್ರೆ ಚಲೋ ಇರ್ತಿತ್ತು ಅನ್ನೋದು ಒಂದು ವಿಷಯ ಬಿಟ್ಟರೆ ಮತ್ತೇನು ಹೇಳೋಕೆ ಇಷ್ಟ ಇಲ್ಲ. ಇರಲಿ ಪರವಾಗಿಲ್ಲ, ಯಾರಾದ್ರೆ ಏನಾಗಬೇಕಾಯ್ತು. ನಾನು ಮೊದಲೇ ಹೇಳೀನಿ, ಅವನ ಜೊತೆ ಹೀರೋಯಿನ್ ಕ್ಯಾರೆಕ್ಟರ್ ಸಿಕ್ಕೋರು ಗುಡ್ ಲಕ್, ಅವರಿಗೆ ಲಕ್ ಅದ ಅಂತ ತಿಳ್ಕೊಂಬಿಡ್ರಿ ನೀವು. ಯಾಕಪ್ಪ ಒಂದೇ ಸರಿ ಫೇಮಸ್ ಆಗಿಬಿಡ್ತಾರೆ. ಈ ದರ್ಶನ್ ಜೊತೆಗೆ ಸುದೀಪ್ ಅವ್ರ ಜೊತೆಗೆ ಹೆಂಗೆ ಹೀರೋಯಿನ್ಗಳು ಒಂದೇ ಸಾರಿ ಫೇಮಸ್ ಆಕಾರ, ಅವ್ರು ಏನು ಸಿನಿಮಾ ಮಾಡಿರಲ್ಲ. ಅದ್ರಂಗೆ ಗಿಲ್ಲಿ ಜೊತೆಗೆ ಯಾವ ಹೀರೋಯಿನ್ ಮಾಡಿದ್ರೆ ಆಕೆ ಫೇಮಸ್ ಆಗಿಬಿಡ್ತಾಳೆ. ಸೊ ಹಂಗಾಗಿ ಅವನಿಗೂ ಅವಕಾಶಗಳು ಭಾಳ ಬರಲಿ. ಲೀಕ್ ಮಾಡಬೇಡ್ರಿ, ದಯವಿಟ್ಟು ಫೋಟೋ ಎಳೀರಿ, ಖುಷಿಯಿಂದಿರ್ರಿ, ನೋಡಿರಿ, ದೂರದಿಂದ ನೋಡಿರಿ, ದೂರದಿಂದ ಆರೈಸ್ಬೇಕು. ಅದೇ ನಿಜವಾದ ಅಭಿಮಾನ, ಅದೇ ನಿಜವಾದ ಪ್ರೀತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.